ಹುಲಿಯೇ ಮಾಡ್ರ ಕೆಲಸ ಇದು. ಈ ನಾಯಿನ ಪಾಪ ಯಾವ ಥರ ಬೇಟೆ ಆಡಿ ತಿಂದಿದೆ ಅಂದರೆ ಹುಲಿನೋ ಚಿರತೆನೋ ಗೊತ್ತಿಲ್ಲ, ಬಟ್ ಇಲ್ಲಿ ಎರಡಲ್ಲಿ ಬಿದ್ದಿದೆ. ಅದು ಇಲ್ಲಿ ತಿಂದಿರೋದಕ್ಕೆ ಕಾರಣ ನೋಡಿ ಇದೊಂದು ಹಗ್ಗ. ಹುಲಿ ನೋಡಿ ಇಲ್ಲಿ ಕೂತಿತ್ತು, ಹೊಸ ನೋಡಿ ಇಲ್ಲಿ ಬರ್ತಿದ್ದಂಗೆ ನೋಡಿ ಇಲ್ಲಿ ಹಿಡಿದು ಇಲ್ಲಿಂದ ನೋಡಿ ಅಲ್ಲಿ ತನಕ ಹೇಳ್ಕೊಂಡೋಗಿದೆ. ಚಿರತೆ ಹೋಗಿರಲ್ಲ, ಎಲ್ಲೋ ಇಲ್ಲೇ ಅದೇ. ಈ ಜೋಳದೊಲ, ಈ ಗುಡ್ಡೆ, ಈ ಹಳ್ಳ ಅದಲ್ಲ ಶಿವು, ಇಲ್ಲೆಲ್ಲೋ ಮಲಗಿರುತ್ತೆ. ಇಲ್ಲಿ ನೋಡ್ರಿ ಇವಾಗ ಹಳ್ಳದ ಹತ್ರ ಬಂದಿದ್ದೀವಿ. ಎಲ್ಲ ಒಂದಿನ ಹುಲಿಗೇನು ಅಲ್ಲಿಂದ ಆರಾಮಾಗಿ ಇಲ್ಲಿಗೆ ಜಂಪ್ ಮಾಡುತ್ತೆ. ಇನ್ನು 4 ದಿನ ಆದ್ರೆ ಮನುಷ್ಯರನ್ನೇ ಒತ್ಕೋದ್ರಿ ಇವ್ರು ಕೇರ್ ತಗೊಳಲ್ಲ. ಈ ಚಿಕ್ಕ ಮಕ್ಕಳೆಲ್ಲ ವ್ಯಾಪ ಇದು ಊರೊಳಗೆ ತಿನ್ನುವಾಗ ಇದ್ರೆ ನಾವು ಈ ಕಳ್ಳನ್ನ ಪತ್ತೆ ಮಾಡಕ್ಕಾಗ್ದ? ಆ ಚಿರತೆ ನಾಯಿ ನೋಡ್ಕೊಂಡಾದ್ರೂ ಬರ್ಬೋದು, ಅಥವಾ ಈ ಕರು ನೋಡ್ಕೊಂಡಾದ್ರೂ ಬರ್ಬೋದು. ಈ ಕಡೆ ಬಿಆರ್ ಹಿಲ್ಸ್ ವೈಲ್ಡ್ ಲೈಫ್ ಸ್ಯಾಂಚುರಿ, ಈ ಕಡೆ MM ಹಿಲ್ಸ್ ವೈಲ್ಡ್ ಲೈಫ್ ಸ್ಯಾಂಚುರಿ, ಈ ಕಡೆ ಸತ್ಯಮಂಗಲಂ ವೈಲ್ಡ್ ಲೈಫ್ ಸ್ಯಾಂಚುರಿ. ಈ ವಿಡಿಯೋ ಕೊನೆ ತನಕ ನೋಡಿ, ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಾವು ಚಿರತೆನ ಸೆರೆ ಹಿಡಿತಾ ಇದ್ದೀವಿ. ಲಾಸ್ಟ್ ವಿಡಿಯೋದಲ್ಲಿ ಒಂದು ಕರುನ ಒಂದು ಚಿರತೆ ಸಾಯಿಸಿತ್ತಲ್ಲ, ಇವಾಗ ಆ ಮನೆ ಪಕ್ಕನೇ ಇನ್ನೊಂದು ನಾಯಿನ ಬೇಟೆಯಾಡಿದೆ. ಇಲ್ಲಿ ನೋಡಿ ರಾತ್ರಿ 12:15 ಈ ನಾಯಿನ ಪಾಪ ಯಾವ ಥರ ಬೇಟೆಯಾಡಿ ತಿಂದಿದೆ ಅಂದರೆ, ಸೊ ಇಲ್ಲಿ ನೋಡಿ ನಾಯಿಗೆ ಒಂದು ಹಗ್ಗ ಕಟ್ಟಿದ್ದಾರೆ. ಇದನ್ನ ನಾನು ಸ್ವಲ್ಪ ಬ್ಲರ್ ಮಾಡ್ತಾ ಇದ್ದೀನಿ, ತೋರ್ಸೋಕ್ಕಾಗ್ತಾಯಿಲ್ಲ. ನಾಯಿನ ಅಲ್ಲಿಂದ ಎಳ್ಕೊ ಬಂದಿದೆ. ಸೊ ಇದು ಇಲ್ಲಿ ತಿಂತಾ ಇರಲಿಲ್ಲ, ಎಳ್ಕೊಂಡು ಹೋಗ್ಬಿಡೋದು. ಅದು ಇಲ್ಲಿ ತಿಂದಿರೋದಕ್ಕೆ ಕಾರಣ ನೋಡಿ ಇದೊಂದು ಹಗ್ಗ. ಈ ಹಗ್ಗದಲ್ಲಿ ನಾಯಿನ ಕಟ್ಟಿದ್ರು, ಹಿಂಗೆ ಎಳೆದಿದೆ, ಇದು ಬಂದಿಲ್ಲ. ಈ ಹಗ್ಗ ಇರೋದ್ರಿಂದ ಆ ನಾಯಿ ಬಂದಿಲ್ಲ, ಇಲ್ಲಿ ತನಕ ಬಂದಿದೆ. ಬಟ್ ಇಲ್ಲೇ ನೋಡಿ, ಇಲ್ಲೇ ಎಲ್ಲ ತಿಂದು ರಕ್ತ ಗಿಕ್ತ ಎಲ್ಲ ನೋಡಿ ಯಾವ ಥರ ಬಿದ್ದಿದೆ ಅಂತ. ಆ ಹೆಜ್ಜೆ ಗುರ್ತ್ಕೊಳ್ಳು ನೋಡಿ, ಇಲ್ಲೆಲ್ಲ ಬಿದ್ದಿದೆ. ಪಾಪ ಈ ನಾಯಿ ಎಷ್ಟೊಂದು ಚೆನ್ನಾಗಿತ್ತಂದರೆ 7-8 ವರ್ಷದಿಂದ ಇಲ್ಲೇ ಸಾಕೊಂಡಿದ್ರಂತೆ. ಫಸ್ಟ್ ಟೈಮು ನಾಯಿನ ಹಿಡಿತಲ್ಲ ಆವಾಗಲೇ ನೋಡಿದ್ದಾರೆ, ಅಂದರೆ ಹಿಡಿಯುವಾಗ ನೋಡಿಲ್ಲ, ಹಿಡಿದು ಸ್ವಲ್ಪ ತಿಂದಿತ್ತಂತೆ. ಅದನ್ನು ನೋಡ್ಬಿಟ್ಟು ಮತ್ತೆ ಇವರು ಭಯ ಪಟ್ಕೊಂಡು ಮನೆ ಒಳಗಡೆ ಹೊರಟೋಗಿದ್ದಾರೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟು, ಅಂದರೆ ಬೆಳಗಿನ ಜಾವ ಒಂದು 5 ಗಂಟೆ ಅಷ್ಟೊತ್ತಿಗೆ ಬಂದು ನೋಡಿದಾಗ ಆಲ್ಮೋಸ್ಟ್ 3/4 ಭಾಗ ತಿಂದ್ಬಿಟ್ಟಿದೆ ನೋಡಿ. 12:30-1 ಗಂಟೆಯಲ್ಲಿ ಸ್ವಲ್ಪ ತಿಂದಿತ್ತು. ಅವಾಗ ನೋಡಿದ್ರಿ ನೀವು? ನೋಡೋಣ ನಿನ್ಗೆ ಭಯ ಆಗ್ಬಿಟ್ಟು ಅದೇ ಇದನ್ನ ನೋಡಿದ್ದೀರಾ? ಸ್ವಲ್ಪ ತಿಂದಿತ್ತು ಹಿಂದ್ಗಡೆ ಮಾತ್ರ. ಪುನಃ 5 ಗಂಟೆಗೆ ಎದ್ದು ನೋಡಿದಾಗ ಪುನಃ 3/4 ಭಾಗ ತಿಂದ್ಬಿಟ್ಟಿತ್ತು. ಒಟ್ನಲ್ಲಿ ಅದು ಚಿರತೆ ಹೋಗಿರಲ್ಲ, ಎಲ್ಲೋ ಇಲ್ಲೇ ಅದೇ. ಎಲ್ಲೋ ಈ ಜೋಳದೊಲ, ಈ ಗುಡ್ಡೆ, ಈ ಹಳ್ಳ ಅದಲ್ಲ ಶಿವು, ಇಲ್ಲೆಲ್ಲೋ ಮಲಗಿರುತ್ತೆ. 5 ಗಂಟೆ ಬರೀ ಸಾಯಂಕಾಲ 4 ಗಂಟೆಗೆ ಬರ್ತದಲ್ಲ. ಈ ಕಾಡಿಂದ ಅಲ್ಲಿಂದ ಆ ಕಾಡಿಂದ ಈ ಕಾಡಿಂದ ಬರಕ್ಕಾಗಲ್ಲ. ಸೆಂಟ್ರ್ ಪ್ಲೇಸ್ ಅಪ್ಪ ಇದು. ಈ ಕಡೆ ನೋಡಿದ್ರೆ ಒಂದು 5 ಕಿಲೋಮೀಟರ್, ಈ ಕಡೆ ಒಂದು 12 ಕಿಲೋಮೀಟರ್. ಅದೇ ಹೆಂಗ್ ಕಾಡು ಪ್ರಾಣಿಗಳು ಇಲ್ಲಿ ಬಂದ್ಮೇಲೆ ಏನಕ್ಕೆ ಇದು? ಆ ಕರುನ ಹಿಡಿತಲ್ಲ ಆವಾಗ್ಲೂ ಹೋಗಿರ್ನಿಲ್ಲ, ಅದು ಹೊಲದಲ್ಲೇ ಇದ್ದಿದ್ದು. ಈಗೂ ಅದು ಎಲ್ಲ ಫಾರೆಸ್ಟ್ ಗಳು ಹುಡುಕಿದ್ರೆ ಸಿಗುತ್ತೆ. ಇಷ್ಟು ದೂರದಲ್ಲಿ ಬಂದು ತಿಂದದೆ ಅಂದ್ರೆ ಇನ್ 4 ದಿನ ಆದ್ರೆ ಮನುಷ್ಯರನ್ನೇ ಒತ್ಕೋದ್ರಿ ಇವ್ರು ಕೇರ್ ತಗೊಳಲ್ಲ. ಈ ವರ್ಷದಲ್ಲಿ ಅಂತ ಆಗಿರೋ ಲಾಸು ಯಾವ ವರ್ಷದಲ್ಲೂ ಆಗಿರಲಿಲ್ಲ. ಬೋನ್ ಇಡಿಸ್ಬೋದಲ್ವ ಶಿವು? ಬೋನ್ ಇಡಿಸ್ಬೋದು. ಇವಾಗ ನಾವು ಲಾಸ್ಟ್ ಟೈಮ್ ಅಲ್ಲಿ ಇಟ್ಟಿದ್ದೋ ಬೋನು, ಆ ಬೋನ ತಗೊಂಡು ಇಲ್ಲಿ ಇಡ್ಸೋಣ. ಅವ್ರಿಗೆ ಹೇಳೋಣ, ಫಾರೆಸ್ಟ್ನವ್ರಿಗೆ, ನಿಮ್ಮ ಗಾರ್ಡ್ಗಳಿಗೆ ಫೋನ್ ಮಾಡಿ ಹೇಳಿ ಸ್ವಲ್ಪ ಇವತ್ತು ತಂದು ಇಡ್ಲೇಬೇಕು ಅಂದ್ಬಿಟ್ಟು. ಹುಲಿನೋ ಚಿರತೆನೋ ಗೊತ್ತಿಲ್ಲ, ಬಟ್ ಇಲ್ಲಿ ಎರಡಲ್ಲಿ ಬಿದ್ದಿದೆ. ಆ ಕಡೆ ಇನ್ನೂ ಸ್ವಲ್ಪ ಜಾಸ್ತಿ ಏಟಾಗಿದೆಯಂತೆ. ಅಲ್ಲಿಂದ ಬಂದಿದೆ, ಬಟ್ ಮನೆಗೆ ಬಂದು ಸತ್ತೋಗಿದೆ. ಒಂದೇ ರಾತ್ರಿ ಒಂದು ನಾಯಿ ಮತ್ತು ಒಂದು ಹಸುನ ತಿಂದಿದೆ. ಓಕೆ, ಇವತ್ತು ನಾವು ಆ ಒಂದು ನಾಯಿ ಏನು ತಿಂದಿದೆ ಅಲ್ಲಿಗೆ ಬೋನ್ ಇಡ್ಸೋಣ. ಹಸು ತಿಂದಿರೋ ಜಾಗಕ್ಕೆ ಇಡಿಸ್ಬೋದಾಗಿತ್ತು, ಬಟ್ ಹಸುನ ಹಿಡಿದಿರೋದು ನಾವು ಲಾಸ್ಟ್ ಟೈಮ್ ಅಲ್ಲಿ ಕ್ಯಾಂಪ್ ಆಗ್ತಾ ಇದ್ವಲ್ಲ ಅಲ್ಲಿ. ಅದು ಒಂದೇ ಚಿರತೆನೇ ತಿಂದಿರೋದು, ಅದು ಗೊತ್ತಿಲ್ಲ. ಚಿರತೆನೋ ಅಥವಾ ಹುಲಿ ತಿಂದಿದೆ ಅನ್ನೋದು ಗೊತ್ತಿಲ್ಲ. ನೋಡೋಣ, ಇವತ್ತು ಗೊತ್ತಾಗುತ್ತೆ. ಅಲ್ಲಿ ನೈಟ್ ವಿಷನ್ ಕ್ಯಾಮ್ರಾ ಇಟ್ಟು ಅಲ್ಲಿ ಬೋನ್ ಇಡ್ಸೋಣ. ಇವತ್ತು ನೈಟ್ ಅಲ್ಲಿ ಬಂದರೆ ನಮ್ಗೆ ಗೊತ್ತಾಗುತ್ತೆ ಹುಲಿನೋ ಅಥವಾ ಚಿರತೆನೋ ತಿಂದಿರೋದು ಅಂತ. ಸರ್, ಅದು ಎಕ್ಸಾಕ್ಟ್ ಅದು ಏನು ರೈಟ್ ಬೆಲೆ ಬಾಳುತ್ತೋ ಅದೇ ರೈಟಿಗೆ ಹಾಕ್ಸ್ಕೊಡಿ. ಸುಮ್ಮನೆ ಇಲ್ಲಿ ಅರ್ಜಿ ಹಾಕ್ಬಿಟ್ಟು 5,000 10,000 ಕೊಟ್ಬಿಟ್ರೆ ಆ ಥರ ಆಗಲ್ಲ. ಅದಕ್ಕೆ ಏನು ಬೆಲೆ ಬಾಳುತ್ತೋ ಕರು 1,000 ರೂಪಾಯಿ ಬರ್ಬೋದು ಅಷ್ಟೇ. 10,000 ರೂಪಾಯಿ ಅದಂಗೆ ಆಗುತ್ತೆ. ಅದು ಈಗೇನೋ ಅವರೇ ಒಂದು ತಂದು ಕೊಟ್ಬಿಡ್ಲಿ ಬಿಡು ಪಾಪ. ಅವ್ರು ಎತ್ಕೋಗಿ ಆಫೀಸ್ ಮುಂದೆ ಮಡಿಕಲಿ. ಇವಾಗ ಟೈಮ್ 11 ಗಂಟೆ ಆಗಿದೆ. ಇವಾಗ ನಾವು ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ನಾವು ಬೋನ್ ಇಟ್ಟಿದ್ವಲ್ಲ, ಆ ಬೋನನ್ನು ತಗೊಂಡೋಗಿ ಇವತ್ತು ಏನು ಬೇಟೆ ಆಡಿದೆ ಚಿರತೆ ಆ ಜಾಗಕ್ಕೆ ಈ ಬೋನನ್ನು ಶಿಫ್ಟ್ ಮಾಡೋಕ್ಕೆ ನಾವು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬರ್ತಾ ಇದ್ದಾರೆ.
ಯಾಕೆ ಸದ್ಯಕ್ಕೆ ಕಾಡಿನಲ್ಲಿ ಇಟ್ಕೊಂಡು ತಿನ್ಕೊಂಡ್ರೆ ಏನೋ ಕಾಡಿಗೆ ಹೋಗಿಕ್ಕಳ ತಿನ್ಕೋತು ಅಂತಾರೆ ಹೇಳ್ಬೋದು. ಇದು ಊರೊಳಗೆ ತಿನ್ನುವಾಗ ಇದ್ರೆ ನಾವು ಈ ಕಳ್ಳನ್ನ ಪತ್ತೆ ಮಾಡಕ್ಕಾದ್ದ. ಚಿಟ್ಟೆದೊಂದು ಪ್ರಾಬ್ಲಮ್ ಏನು ಗೊತ್ತಾ, ನಾಯಿ ಅಂದ್ರೆ ಅದು ಬಿರಿಯಾನಿ ಇದ್ದಂಗೆ ಅದು. ಅದು ನಾಯಿ ನೋಡ್ಬಿಡ್ತು ಅಂದ್ರೆ ಆ ವಾಸನೆಗೆ ಮುಸ್ಕ ಬಂದ್ಬಿಡ್ತದೆ. ಇವಾಗ ಈ ಜೀಪಿಗೆ ಆ ಬೋನನ್ನು ಇಲ್ಲಿಗೆ ಹಾಕೊಂಡು ಅಲ್ಲಿಗೆ ಹೋಗ್ಬೇಕು. ಓಕೆ, ಇಲ್ಲಿ ನೋಡ್ರಿ, ಇವಾಗ ಅಲ್ಲಿಂದ ಬೋನನ್ನ ಅಲ್ಲಿತ್ತು, ಅಲ್ಲಿಂದ ಇಲ್ಲಿಗೆ ಎತ್ಕೊಂಡ್ಬಂದಿದ್ದೀವಿ. ನಾಯಿ ಬೇಟೆ ಆಡಿರೋದು ರಾತ್ರಿ ನೋಡಿ ಇದೇ ಜಾಗದಲ್ಲಿ. ಇವಾಗ ನಾಯಿ ಬೇಟೆ ಆಡಿರೋ ಜಾಗಕ್ಕೆ ಆ ನಾಯಿನ ಈ ಬೋನ್ ಒಳಗಡೆ ಇಟ್ಟು ಈ ಬೋನನ್ನ ಅಲ್ಲಿ ಫಿಕ್ಸ್ ಮಾಡೋಣ ಬನ್ನಿ. ನಾವು ಬೆಳಿಗ್ಗೆ 11 ಗಂಟೆಯಿಂದನೂ ಮಾಡ್ತಾಯಿದ್ದೀವಿ. ಟೈಮ್ ಸುಮಾರು 4 ಗಂಟೆ ಆಗ್ತಾ ಬಂತು, ಇನ್ನೂ ರೆಡಿಯಾಗಿಲ್ಲ. ಸೊ ನಮ್ಮದೇನಿಲ್ಲ, ಕತ್ಲಾಗೋದಕ್ಕೂ ಮುಂಚೆ ಇದನ್ನು ರೆಡಿ ಮಾಡಿಬಿಟ್ರೆ ಮುಗೀತು. ಸೊ ಇದನ್ನು ನಾವು ರೆಡಿ ಮಾಡಿಬಿಟ್ಟು ಅಲ್ಲಿದೆಯಲ್ಲ ಆ ಬೋನ್ ಒಳಗಡೆ ಚಿರತೆ ಬರೋದು, ಇದಕ್ಕೆ ಎಂಟ್ರಿ ಆಗೋಲ್ಲ. ಇವಾಗ ನಾವು ಚೆನ್ನಾಗಿರೋ ನಾಯಿನ ಡಿ ಬೋನ್ ಒಳಗಡೆ ಇಟ್ಬಿಟ್ಟು ಇವಾಗ ಸಾಯಿಸಿದೆಯಲ್ಲ ಆ ನಾಯಿನ ಅದರೊಳಗಡೆ ಇಡ್ತೀವಿ. ಓಕೆ, ನೋಡ್ರಿ, ಎಲ್ಲ ಫಿಕ್ಸ್ ಮಾಡಿದ್ದೀವಿ ನಮ್ಮ ಬೋನನ್ನು. ಚಿರತೆ ಅಕಸ್ಮಾತ್ ಬಂದು ಇವಾಗ ಇಲ್ಲಿ ಕಾಲಿಟ್ರೆ ಲಾಕ್ ಆಗುತ್ತೆ ಇಲ್ವೋ ನೋಡೋಣ. ಇವಾಗ ಮಿನಿಮಮ್ಮು ಚಿರತೆ ಮಡಗೋದು ನೋಡಿ ಇಷ್ಟಿರುತ್ತೆ, ಪ್ರೆಸ್ಸು ಇಷ್ಟು ಇರುತ್ತೆ ನೋಡಿಲಿ. ಓಕೆ, ಲಾಕ್ ಆಗುತ್ತೆ, ಬಟ್ ಚಿರತೆ ಅಷ್ಟು ಒಂದು ಸ್ವಲ್ಪ ಫೋರ್ಸಾಗಿ ಮಾಡಬೇಕದು, ಭದ್ರವಾಗಿ ಇಡ್ಬೇಕು ಕಾಲನ್ನ. ನಾಳೆ ಇಷ್ಟೊತ್ತಿಗೆ ನೋಡ್ರಿ ನಾನಿರೋ ಜಾಗದಲ್ಲಿ ಚಿರತೆ ಇರುತ್ತೆ. ಹಾಂ, ಓಪನ್. ಓಕೆ, ಇಲ್ಲಿ ನೋಡ್ರಿ, ಇವಾಗ ಟೈಮ್ ಸುಮಾರು 7 ಗಂಟೆ ಹತ್ರ ಆಗ್ತಾ ಬಂತು. ಆವಾಗಲೇ ನಾವು ಬೋನ್ ಹಾಕಿದ್ವಲ್ಲ, ಅದು MMLs ವೈಲ್ಡ್ ಲೈಫ್ ಸ್ಯಾಂಚುರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಹಾಕಿರೋದು. ಈ ಕಡೆ BRT ವೈಲ್ಡ್ ಲೈಫ್ ಸ್ಯಾಂಚುರಿಯಿಂದ ಅವರೊಂದು ಬೋನ್ ತಗೊಬಂದಿದ್ದಾರೆ. ಮತ್ತೆ ಇವಾಗ ಏನು ಮಾಡ್ತೀರಾ? ಇದು ಯಾವುದು ಇವಾಗ ತಂದಿರೋದು ಫಿಟ್ ಮಾಡಿದಾರಲ್ಲ ಇದನ್ನ? ಅಲ್ಲ, ಇದನ್ನೇನು ಮಾಡ್ತೀರಾ? ಆಫೀಸಿಗೆ ಹೋಗ್ತೀವಿ ಈಗ ನಾವು, ಪಕ್ಕದ ರೇಂಜ್. ಅಕಸ್ಮಾತ್ ಇವತ್ತು ಅದಕ್ಕೆ ನೋಡಿ ಅದು ಏನಾದರೂ ವರ್ಕ್ ಆಗಿಲ್ಲ ಅಂದರೆ ನಾಳೆ ತಂದು ಇಡ್ಬೇಕಾಗುತ್ತೆ. ಆಯ್ತು, ಇಡುವ ಬಿಡಿ, ಆಗಲಿ, 1-2 ದಿನ ಇರಲಿ. ಓಕೆ, BRT ಅವರು ಇನ್ನೊಂದು ಬೇರೆ ಬೋನ್ ತಗೊಬಂದಿದ್ರು, ಬಟ್ ಅದನ್ನು ಇಲ್ಲಿ ಇಡಲಿಲ್ಲ. ಯಾಕಂದರೆ ಇವಾಗ ಇಟ್ಟರೆ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ, ಇಲ್ಲಿ ಹತ್ರಕ್ಕೆ ಬಂದರೂ ಹೊರಟೋಗುತ್ತೆ. ಅಂದರೆ 2 ಬೋನ್ ಇದ್ರೆ ಕನ್ಫ್ಯೂಸು, ಒಂದಿದ್ರೆ ಕರೆಕ್ಟಾಗಿ ಬಂದು ಅದಕ್ಕೆ ಬೀಳುತ್ತೆ. ನೋಡೋಣ, ಇವತ್ತು ಸ್ವಲ್ಪ ರೆಡಿ ಮಾಡಿದ್ದೀವಿ, ಆಯಿಲೆಲ್ಲ ಹಾಕಿ ಸ್ವಲ್ಪ ರೆಡಿ ಮಾಡಿದ್ದೀವಿ ಈ ಬೋನನ್ನೇ, ಹಳೆ ಬೋನನ್ನೇ. ಇದಕ್ಕೆ ಬೀಳಲಿಲ್ಲ ಅಂದರೆ ಅಕಸ್ಮಾತ್ ನಾಳೆ ಫೋನ್ ಮಾಡಿ ನಾಳೆ ತಂದು ಆ ಬೋನ್ ಇಡ್ತೀನಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಇದನ್ನು ಇಟ್ಬಿಟ್ಟಿದ್ದೀವಲ್ಲ, ಅದಕ್ಕೋಸ್ಕರ ಅದನ್ನು ವಾಪಸ್ ತೊಗೊಂಡೋದ್ರು. ಓಕೆ, ನೋಡೋಣ. ಆಲ್ರೆಡಿ ಇವಾಗ ಬೋನ್ ಫಿಟ್ ಮಾಡಾಯಿತು, ಮತ್ತು ನಮ್ಮ ಕ್ಯಾಮ್ರಾನು ಕೂಡ ಇಲ್ಲಿ ಫಿಕ್ಸ್ ಮಾಡಿದ್ದೀವಿ. ಇಲ್ಲಿ ಏನು ಕಾಣ್ತಾ ಇದೆ, ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀವಿ. ಇವಾಗ ಚಿರತೆನ ಟ್ರ್ಯಾಪ್ ಮಾಡೋದಕ್ಕೋಸ್ಕರ ಒಂದು ಸಣ್ಣ ಕರುನ ಹಿಂದ್ಗಡೆ ಕ್ಯಾಬಿನಲ್ಲಿ ಕಟ್ತೀವಿ. ಅಂದರೆ ಕರುಗೇನು ಎಫೆಕ್ಟ್ ಆಗಲ್ಲ. ಇಲ್ಲಿ ಡಬಲ್ ಲೇಯರ್ ಕಬ್ಬಿಣ ಇದೆ. ಓಕೆ, ಇವಾಗ ಕರುನ ತಂದು ಇಲ್ಲಿ ಕಟ್ಟೋಣ ಬನ್ನಿ. ಓ, ಬಂತು ಕರು ಬಂತು. ಓಕೆ, ನೋಡ್ರಿ, ಕರು ನೋಡಿ ಇಲ್ಲಿದೆ, ಮುಂದ್ಗಡೆ ಸತ್ತಿರೋ ನಾಯಿ ಇದೆ. ಇವಾಗ ಆ ಚಿರತೆ ನಾಯಿ ನೋಡ್ಕೊಂಡಾದ್ರೂ ಬರ್ಬೋದು, ಅಥವಾ ಈ ಕರು ನೋಡ್ಕೊಂಡಾದ್ರೂ ಬರ್ಬೋದು. ಓಕೆ, ನೋಡಿರಿ, ಟೈಮ್ ಸುಮಾರು 8 ಗಂಟೆ ಆಗಿದೆ. ಅಲ್ಲಿ ಕ್ಯಾಮ್ರಾ ಮತ್ತು ಚಿರತೆಗೆ ಬೋನ್ ಎರಡೂ ರೆಡಿಯಾಗಿದೆ. ಇವಾಗ ನಾವು ಲೈವಲ್ಲಿ ಚಿರತೆ ಬರುತ್ತೆ ಏನನ್ಬಿಟ್ಟು ಇಲ್ಲಿ ಲೈವಲ್ಲಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ತಿರ್ಬೋದು, ನಾವು ಹಾಕಿರೋ ಬೋನ್ ನೋಡಲ್ಲಿ ಕಾಣಿಸ್ತಾ ಇದೆ. ಸುತ್ತ ಯಾವ ಕಡೆಯಿಂದ ಬಂದರೂ ಕೂಡ ನಮಗೆ ಚಿರತೆ ಕಾಣಿಸುತ್ತೆ. ನೋಡೋಣ. ನಾವಿವಾಗ ಬೋನ್ ಹಾಕಿದ್ದೀವಲ್ಲ, ಅದರಿಂದ ಒಂದು 500 ಮೀಟ್ರ್ ದೂರದಲ್ಲಿದ್ದೀವಿ. ಇಲ್ಲಿ ಕೆಳಗಡೆ ಒಂದು ಹಳ್ಳ ಇದೆ, ಆ ಹಳ್ಳದ ಹತ್ರ ಹೋಗಿ ನೋಡ್ಕೊಬರೋಣ ಬನ್ನಿ. ಏನೋ ಅಲ್ಲಿ ಶಬ್ದ ಮಾಡ್ತಿದ್ರು, ನಾಯಿಗಳು ಅಲ್ಲಿ ಬಗಳ್ತಾ ಇದ್ದಾವೆ, ಅಲ್ಲೇನೋ ಶಬ್ದ ಆಗ್ತಾಯಿತ್ತು. ಸೊ ಅಲ್ಲಿಗೆ ಹೋಗಿ ಒಂದು ರೌಂಡ್ ನೋಡ್ಕೊಬರೋಣ.
ಸೊ ಸೇಫ್ಟಿಗೆ ಒಂದು ಪಂಜ್ ರೆಡಿ ಮಾಡಿದ್ದೀವಿ, ಅದು ಕಸ್ಕೊಂಡು ಹೋಗೋಣ. ಓಕೆ ಓಕೆ ಬನ್ನಿ ಹೋಗೋಣ. ಒಟ್ಟಿನಲ್ಲಿ ಇಲ್ಲೇ ಎಲ್ಲೋ ಶಬ್ದ ಆಯ್ತಿತ್ತು. ಇರಿ ಅದು ಕಾಡಿಗೆ ಹೋಗಿಲ್ಲ, ಇಲ್ಲೇ ಎಲ್ಲೋ. ಇಲ್ಲಿ ನೋಡ್ರಿ ಇವಾಗ ಹಳ್ಳದ ಹತ್ರ ಬಂದಿದ್ದೀವಿ. ಬೆಂಕಿ ಇರೋ ಕಡೆ ಹೋಗಿ ಒಬ್ಬೊಬ್ಬರೇ ಹೋಗ್ಬೇಡಿ. ಅಲ್ಲಿ ನೋಡು ನಾಯಿಗಳು ಬರುತ್ತಿರೋದು ಆ ಕಡೆಗೆ. ಏನು ಬಂದ್ಗಿನ್ಬಿಟ್ರಿ ಇವಾಗ ಏನು ಮಾಡೋದು? ನಾನು ಸವಾರಿ 3 ಸೀಟ್ಲಿ ದಪ್ಪ ಇರೋದು ಯಾರ? ಇವನೇ ಮಾಂಸ ಜಾಸ್ತಿ ಸಿಕ್ಕುತ್ತೆ. ಆದ್ರೂ ಓಡೋದು ನಾನೇ ತಾನೇ. ಬೀಳಿಸ್ಬಿಟ್ಟು ನಾವು ಈಗ ಓಡವ ನಿನ್ನಾದ್ರೂ ಬಾಯಿ ಕೊಟ್ಬಿಟ್ಟು ನಾವು ಓಡ್ಬಿಡ್ತೀವಿ. ನೀನು ತಿನ್ನಗಂಟ ನಾವು ಹೊಂಟೋಗ್ಬೋದು. ಈಗ ನೀನು ಇಲ್ಲೇ ತಾನಿದ್ದೆ, ನಿನ್ನೆ ಹಿಂಗೆ ಕೇಳ್ಬಿಟ್ಟು ಹೋಗ್ಬಿಟ್ರೆ ನಾನು ಸುಮ್ಮನೆ ಹಳ್ಳದ ಹತ್ರ ಬಂದು ಕೂತಿದ್ದೀವಿ. ಬಟ್ ಎಲ್ಲೋ ಅಲ್ಲಿ ನಾಯಿಗಳು ಬೊಗಳ್ತಾ ಇದ್ದಾವೆ ಮತ್ತು ಏನೋ ಒಂಥರ ಸೌಂಡು ಆಗ್ತಾಯಿದೆ. ಅಂದರೆ ಆನೆಗಳು ಬರ್ತವೆ ಇಷ್ಟೊತ್ತಲ್ಲಿ. ಇಲ್ಲಿರೋದು ಒಂಥರ ನಾವು ಡೇಂಜರ್ ಝೋನಲ್ಲಿ ಇದ್ದೀವಿ ಇವಾಗ. ಇಲ್ಲಿ ಆನೆಗಳು ಡೈಲಿ ಒಂದಿನ ಮಿಸ್ಸಿಲ್ಲ, ಒಂದಲ್ಲ ಒಂದಿನ. ಎದುರಿಸ್ತಿದ್ರಲ್ಲ ನನಗೆ. ನೀನು ಎದುರ್ಕೈತಿದ್ದೇನಾ? ಮನ್ಸಲ್ವ ನಾನಾಗಾದ್ರೆ. ಜಾಸ್ತಿ ಹೊತ್ತು ಇಲ್ಲಿರೋದು ತುಂಬ ಡೇಂಜರು. ಇದೊಂಥರ ಡೇಂಜರ್ ಝೋನು. ಆನೆಗಳು ಎಲ್ಲ ಇಲ್ಲೇ ಬರೋದು, ಇಲ್ಲಿ ಬಂದು ಆ ಕಡೆಗೆ ಹೋಗ್ತವೆ. ಸೊ ಓಕೆ, ಇವಾಗ ಅಲ್ಲಿ ನಮ್ಮ ಬೋನ್ ಹತ್ರ ಹೋಗೋಣ ಬನ್ನಿರಿ. ನಾವು ಇಲ್ಲೇ ಬೋನಿನ ಪಕ್ಕ ಇದ್ದೀವಿ. ಇವಾಗ ಇಲ್ಲಿಂದ ಈ ಬೋನಿಂದ ನಾವು ಸ್ವಲ್ಪ ದೂರ ಹೋಗ್ತೀವಿ, ಯಾಕಂದರೆ ಗೊತ್ತಲ್ಲ ಸೌಂಡು ಮತ್ತು ನಮ್ಮ ಸ್ಮೆಲ್ ಬರಬಾರ್ದು. ಹಾಗಿದ್ರೆ ಮಾತ್ರ ಚಿರತೆ ಇಲ್ಲಿ ಹತ್ರಕ್ಕೆ ಬರೋದು. ನಾವು ಈ ಬೋನಿಂದ ಸ್ವಲ್ಪ ದೂರ ಹೋಗಿ ಈ ನಮ್ಮ CC ಕ್ಯಾಮ್ರಾ ಏನಿದೆ, ನಮ್ಮ CC ಕ್ಯಾಮ್ರಾದಲ್ಲಿ ಲೈವ್ ಅಪ್ಡೇಟ್ನ ಅಲ್ಲೇ ನೋಡ್ತಾ ಇರೋಣ. ನೋಡೋಣ ಇವತ್ತು ರಾತ್ರಿ ಬರುತ್ತೆ ಅನ್ಕೋತೀನಿ. ನಾನು ಬಂದರೆ ತೋರಿಸ್ತೀನಿ, ಆಮೇಲೆ ಚಿರತೆ ತೋರಿಸ್ತೀನಿ ಅಂದ್ಬಿಟ್ಟು ಎಲ್ಲಿ ತೋರಿಸ್ನಿಲ್ಲ ಅಂತ ಕೇಳಬೇಡಿ. ಚಿರತೆ ಬಂದರೆ ನಿಮಗೆ ಖಂಡಿತ ತೋರಿಸ್ತೀನಿ. ಓಕೆ, ನೋಡೋಣ ಬರುತ್ತೆ ಏನಂತ ಗೊತ್ತಾಗುತ್ತೆ ಇವತ್ತು ರಾತ್ರಿ. ನೈಟ್ ಆನೆ ಏನಾದರೂ ಬಂದಿತ್ತಣ್ಣ? ಬಂದಿದ್ದಿಲ್ಲ 12 ಇಲ್ಲಿ ನೈಟ್ ಬಂದಿತ್ತಾ? ಯಾ ಅದೇ ಗುರು, ಇಲ್ಲಿ ಚಿರತೆ ಒಂದೇ ಬರಲ್ಲ, ಆನೆ ಮಾತ್ರ ರೆಗ್ಯುಲರಾಗಿ ಬರ್ತಾನೆ ಇರುತ್ತೆ. ಚಿರತೆ ಸ್ವಲ್ಪ ಅಪರೂಪ. ಮೊದಲು ಆನೆಗಳು ಮಾತ್ರ ಬರ್ತಾಯಿದ್ವು, ಇವಾಗ ಚಿರತೆ, ಹುಲಿ, ಕರಡಿ ಏನು ಬರುತ್ತೆ ಅನ್ನೋದೇ ಗೊತ್ತಿಲ್ಲ. ಬೇಸಿಗೆ ಟೈಮಲ್ವಾ, ಕಾಡಲ್ಲೂ ಯಾವುದು ಕಾಡಲ್ಲಿ ಸರಿಯಾಗಿ ಅವಕ್ಕೆ ನೀರುಗಳಿಲ್ಲ. ಅವಕ್ಕೆ ಆಹಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಡುಗಳಲ್ಲಿ ನೀರಿಲ್ವಲ್ಲ, ಅದಕ್ಕೋಸ್ಕರ ಊರು ಸೈಡ್ ಬಂದ್ಬಿಡ್ತವೆ. ಇಲ್ಲಿ ಕೆರೆಗಳು ಹಳ್ಳಗಳು ಇದೆಯಲ್ಲ. ಸೊ ಯಾರು ಗುಂಡಿಲಿ ಆನೆಯಾ? ನೈಟ್ ಕುಡ್ಕೋಗಿ ಬಂದು ಗೇಟ್ ಕಿತ್ತ ತಕ್ಷಣ ಜಡಸಿಮ್ ಗೊತ್ತಾಗೋಯ್ತು. ಆಮೇಲೆ ಫೋನ್ ಮಾತಾಡಿ ಸದ್ ಮಾಡೋತ್ತಿಗೆ ಹೊಂಟಿದ್ವಿ. ಓಕೆ, ಇಲ್ಲಿ ನೋಡ್ರಿ, ನಾನೀಗ ನಮ್ಮ ಬೋನ್ ಹತ್ರ ಇದ್ದೀನಿ. ಇಲ್ಲ ಗುರು, ಚಿರತೆ ಬಂದಿಲ್ಲ. ಈ ಕಡೆ ನಾಯಿ ಇದೆ, ಆ ಕಡೆ ಕರು ಇದೆ. ಓಕೆ, ಬಂದಿಲ್ಲ. ಕರುನ ಹೊರಗಡೆಗೆ ಬೇಡ ಬನ್ನಿ. ಮತ್ತೆ ಬಾ ಬಾ ಬಾ. ಡೇ 1 ಚಿರತೆ ಬಂದು ಬೋನಿಗೆ ಬಿದ್ದಿಲ್ಲ. ನೈಟ್ ಇಲ್ಲಿ ಒಂದು ಬೋರ್ ಆಗ್ತಾಯಿತ್ತು, ಅದ್ರ ಸೌಂಡಿಗೆ ನೈಟ್ ಬರಲಿಲ್ಲ ಅನಿಸುತ್ತೆ. ನೋಡೋಣ ಡೇ 2 ಅಂದರೆ ಇವತ್ತು ರಾತ್ರಿ ಏನಾದರೂ ಚಿರತೆ ಬರುತ್ತೆ ಅಂದ್ಬಿಟ್ಟು ರಾತ್ರಿ ನೋಡೋಣ.
ನಾವು ನೈಟ್ ಕ್ಯಾಂಪ್ ಹಾಕಿದ್ವಲ್ಲ ಅಲ್ಲಿ ಹುಲಿ ಬಂದು ಹುಲಿನೋ ಕಿರ್ಬನೋ ಗೊತ್ತಿಲ್ಲ, ಬಟ್ ಒಂದು ಹಸುನ ಬೇಟೆಯಾಡಿದೆ ಹುಲಿ. ಅದೇ ನಾನು ಫಸ್ಟ್ ದಿನ ಕ್ಯಾಂಪ್ ಹಾಕಿದ್ನಲ್ಲ ಆ ಗುಡ್ಡದ ಮೇಲೆ, ಆ ಗುಡ್ಡೆಯಿಂದ ಕೆಳಗಡೆ ಅನಿಸುತ್ತೆ, ಆ ಒಡ್ಡಿದೆಯಲ್ಲ ಆ ಒಡ್ಡಿಂದ ಕೆಳಗಡೆ ಅನಿಸುತ್ತೆ ಹಿಡಿದಿರೋದು. ಹೋಗಿ ನೋಡೋಣ ಬನ್ನಿ. ನೈಟ್ ಹಿಡಿದಿರೋದು ಬೆಳಗ್ಗೆ ಯಾವಾಗ? ಈಗ ಹಿಡಿದಿರೋದು ಬೆಳಿಗ್ಗೆನಾ? ಹುಲಿ ತಿನ್ನಲ್ಲ, ಕಿರ್ಬ ಮಾತ್ರ ತಿನ್ನೋದು. ಇದು ರಕ್ತ ಕುಡ್ಕೊ ಹೋಗೋದ ಹುಲಿಯೇ ಇದು. ಕಿರ್ಬಾಗಿದ್ರೆ ಕಿತ್ಬಿಡೋದು. ಇದು ಹುಲಿಯೇ ಮಾಡ್ರ ಕೆಲಸ ಇದು. ಅಲ್ಲಿಂದ ಉಳಿಸ್ಕೊಂಡ್ ಬಂದಿರೋದು, ಅಲ್ಲಿ ಹಿಡಿದಿರೋದು ಅಲ್ಲಿ. ಮೇಲ್ಗಡೆ ಕಟ್ಟೆಯಿಂದ ಮೇಲೆ. ಓ ಇಲ್ಲಿ ನೋಡ್ರಿ ಹೊಸ ನೋಡಿ, ಇಲ್ಲಿ ಬರ್ತಿದ್ದಂಗೆ ನೋಡಿ ಇಲ್ಲಿ ಹಿಡಿದು ಇಲ್ಲಿಂದ ನೋಡಿ ಅಲ್ಲಿ ತನಕ ಹೇಳ್ಕೊಂಡು ಹೋಗಿದೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಗುಡ್ಡ ನೀವು ನೋಡಿರ್ಬೋದು. ನಾವು ನೈಟ್ ಕ್ಯಾಂಪ್ ಹಾಕಿದ್ವಲ್ಲ ಫಸ್ಟ್ ದಿನ ನಾವು ನೈಟ್ ಕ್ಯಾಂಪ್ ಹಾಕಿದ್ದು ಅದೇ ಜಾಗದಲ್ಲಿ ಅಲ್ಲಾಕಿ. ಮತ್ತು ಇಲ್ಲೆಲ್ಲ ನೈಟೆಲ್ಲ ನಾವು ಓಡಾಡಿದ್ದೀವಿ, ಬಟ್ ಆವಾಗೆಲ್ಲ ಇರಲಿಲ್ಲ ಅನ್ಸುತ್ತೆ, ಇತ್ತು ಬಟ್ ಬಂದಿರಲಿಲ್ಲ. ಇಲ್ಲ ಇಲ್ಲೊಂದು ಹುಲಿ ತಿರುಗಾಡ್ತಾ ಇರುತ್ತಿಲ್ಲ. ನಾವು ವೀಡಿಯೋ ಮಾಡಕ್ಕೆ ಬಂದಿದ್ದಾಗಲೂ ಕಿರ್ಸ್ತಾ ಇರಲಿಲ್ಲ ಅವತ್ತು. ದಾಟಕ್ಕೆ ದಾರಿಯಲ್ಲಿದ್ದು ದಾರಿಯಲ್ಲಿದ್ದು ಎಲ್ಲಾರು ಬತ್ತ ಕಣಪ್ಪ. ಅದು ಒಂದು ಬಡವ ಒಂದು ಹೊಸ ತಗೋಬೇಕಾದ್ರೆ ಸಾರ ಕೊಟ್ಬಿಟ್ಟು ತಗೋಬಿಟ್ಟು ಈಗ ಆದ್ರೆ ಇಂಥ ಈ ವರ್ಷ ಬೆಳೆ ಆದ್ರೆ 10 ವರ್ಷ ಬೆಳೆದ್ರು ತಗೊಳಕ್ಕಾಗಲ್ಲಪ್ಪ. ಇಷ್ಟೊಂದು ಆಳ ಇದೆ, ಬಟ್ ಆನೆಗಳು ಬರಲ್ಲ ಇಲ್ಲಿ. ಹುಲಿಗೇನು ಅಲ್ಲಿಂದ ಆರಾಮಾಗಿ ಇಲ್ಲಿಗೆ ಜಂಪ್ ಮಾಡುತ್ತೆ. ಡೇ 1 ಕ್ಯಾಂಪ್ ಹಾಕಿದ್ನಲ್ಲ ಆವಾಗ ಸರಿಗೆ ನನಗೆ ಗೊತ್ತೇ ಇರಲಿಲ್ಲ ಈ ಒಂದು ಜಾಗಕ್ಕೆ ಆನೆಗಳು ಇಷ್ಟು ಬರ್ತವೆ ಮತ್ತು ಹುಲಿಗಳು ಬರ್ತವೆ, ಇದೆಲ್ಲ ವಿಷಯ. ಅಂದರೆ ಆನೆಗಳು ಬರ್ತಂತ ಗೊತ್ತಿತ್ತು, ಬಟ್ ಎಲ್ಲ ಕ್ಲೀನಾಗಿ ಸುತ್ತ ಎಲ್ಲ ಟ್ರಂಚ್ ಇತ್ತಲ್ಲ, ಆನೆಗಳು ಬರಲ್ಲ. ಹುಲಿಗಳೇನು ಇಲ್ಲವೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ತಾನೇ ಹುಲಿಗಳು ಇದೆ, ಹುಲಿಗಳು ಇಲ್ಲಿಗೆ ಬರ್ತವೆ, ಆನೆಗಳು ಮಾತ್ರ ಸಿಕ್ಕಾಪಟ್ಟೆ ಬರ್ತವೆ ಅಂತ ಗೊತ್ತಾಗಿದ್ದು, ನೋಡಿದ್ದು. ಓಕೆ, ಇವಾಗ ತೋಟದ ಮನೇಲಿ ಫೈರ್ ಕ್ಯಾಂಪ್ ಹಾಕ್ಬಿಟ್ಟು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ, ಚಿರತೆ ಬರುತ್ತೆ ಅಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ಗಳೆಲ್ಲರೂ ಇಲ್ಲಿ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ. ಇವಾಗ ಫೈರ್ ಕ್ಯಾಂಪ್ ಹಾಕೋಣ, ನೋಡೋಣ. ನಾವು ಲೈವಲ್ಲಿ ನೋಡ್ಕೊಂಡಿದ್ದೀವಿ ಮೊಬೈಲಲ್ಲಿ ಚಿರತೆ ಬರುತ್ತಾ ಏನನ್ಬಿಟ್ಟು. ಇನ್ನೂ ಬಂದಿಲ್ಲ. ಫೈರ್ ಕ್ಯಾಂಪ್ಗೆಲ್ಲ ರೆಡಿ ಮಾಡಿದ್ದೀವಿ. ಓಕೆ, ಹಾಕೋಣ ಬಾ. ಇವಾಗ ಫೈರ್ ಕ್ಯಾಂಪು ಇಲ್ಲಿ ಕಾಯ್ಕೊಂಡು ನೆಕ್ಸ್ಟು ಇಲ್ಲಿಂದ ಅಲ್ಲಿಗೆ ಹೋಗಿ ನೋಡೋಣ ಒಂದು ರೌಂಡು. ಅಲ್ಲಿ ನಾವು ಏನು ಬೋನ್ ಹಾಕಿದ್ದೀವಿ ಆ ಬೋನ್ ಹತ್ರ ಹೋಗಿ ನೋಡೋಣ ಚಿರತೆ ಬಂದಿದೆಯಾ ಅಂದರೆ ಬಂದಿಲ್ಲ, ಇಲ್ಲೇ ನೋಡ್ತಾ ಇದ್ದೀವಿ. ಆದರೂ ಆ ಹತ್ರಕ್ಕೆ ಹೋಗಿ ನೋಡೋಣ. ಓಕೆ ನೋಡ್ರಿ, ಇವಾಗ ನಮ್ಮ ಬೋನ್ ಹತ್ರ ಬಂದಿದ್ದೀವಿ. ಸೊ ಬೋನ್ ಹತ್ರ ಒಳಗಡೆ ಇವತ್ತು ನಾಯಿ ಒಂದೇ ಇರೋದು, ಕರುನ ಬಿಡೋಕ್ಕಾಗಲ್ಲ. ನಾಯಿ ಸ್ವಲ್ಪ ಸ್ಮೆಲ್ ಬಂದ್ಬಿಟ್ಟಿದೆಯಲ್ಲ, ಅದಕ್ಕೆ ನಾಯಿ ಒಂದೇ ಸಾಕು ಅಂದ್ಬಿಟ್ಟು ಕರುನ ಹೊರಗಡೆಗೆ ತಗೊಂಡಿದ್ದೀವಿ. ಇವತ್ತಿಗೆ ಇಲ್ಲಿ ಡೇಟು ನಾವು ಚಿರತೆನ ಸೆರೆ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟು 15 ದಿನ ಆಯಿತು. ಇನ್ನೂ ಸೆರೆಗೆ ಬಿದ್ದಿಲ್ಲ ಚಿರತೆ. ಬರುತ್ತೆ, ಬಂದು ಅಲ್ಲಿ ಬರೋದು ಇಲ್ಲಿ ಬರೋದು, ಬೇರೆ ಕಡೆ ಬಂದು ಬೇರೆ ಕಡೆ ಇಲ್ಲಿನ ಜಾನುವಾರುಗಳನ್ನು, ನಾಯಿಗಳನ್ನು, ಆಡ್ಮರಿಗಳು, ಕುರಿಮರಿಗಳನ್ನು ತಿನ್ಕೊಂಡು ಹೊರಟೋಗುತ್ತೆ. ಸೊ ನಾವು ಎಲ್ಲಿ ಅಂತ ನೋಡೋದಕ್ಕಾಗುತ್ತೆ. ಒಂದಿನ ಇಲ್ಲಿ ಬರುತ್ತೆ, ಒಂದೊಂದು ದಿನ ಅಲ್ಲಿ ಬರುತ್ತೆ. ಡೈಲಿ ಒಂದೇ ಜಾಗಕ್ಕೆ ಬರಲ್ಲ. ಅದು ಏನಾದರೂ ಮಾಂಸ ಜಾಸ್ತಿ ಇದ್ದರೆ ಮಾತ್ರ ಬರುತ್ತೆ. ನಾವು ಇಲ್ಲಿ ಸ್ವಲ್ಪ ಅರ್ಧ ನಾಯಿನ ಬಿಟ್ಟಿದೆಯಲ್ಲ, ಅದಕ್ಕೋಸ್ಕರ ಬರುತ್ತೆ ಅನ್ನೋ ಒಂದು ಇದಕ್ಕೋಸ್ಕರ ಇಲ್ಲಿ ಬೋನ್ ಇಡ್ಸಿದ್ದೀವಿ. ನೋಡೋಣ, ಇವತ್ತೊಂದು ರಾತ್ರಿ ಚಿರತೆ ಬಂದರೆ ಬರುತ್ತೆ. ಅಕಸ್ಮಾತ್ ಇವತ್ತು ಆ ಚಿರತೆ ಬಂದಿಲ್ಲ ಅಂದರೆ ಅಲ್ಲಿ ಇನ್ನೊಂದು ಜಾಗ ಇದೆ, ಹುಲಿ ಹಿಡ್ದಿತ್ತಲ್ಲ ಇನ್ನೊಂದು ಹಸುನ, ಆ ಹಸು ಏನು ಬೇಟೆ ಆಡಿತ್ತು ಅಲ್ಲಿ ಹೋಗಿ ನೈಟ್ ಕ್ಯಾಂಪ್ ಅಲ್ಲೇ ಹಾಕೋಣ. ಇವಾಗ ನೀವು ನೋಡ್ತಾ ಇದ್ದೀರಾ BRL's ವೈಲ್ಡ್ ಲೈಫ್ ಸ್ಯಾಂಚುರಿ, BRT ವೈಲ್ಡ್ ಲೈಫ್ ಸ್ಯಾಂಚುರಿ ನಮ್ಮ ಮುಂದೆ ಇದೆ ನೋಡಿ. ಇಲ್ಲಿ ಆನೆಗಳನ್ನು ತಡೆಯೋದಕ್ಕೆ ಆನೆ ಗುಂಡಿಗಳಿದ್ದಾವೆ, ಸೋಲಾರ್ ಫೆನ್ಸ್ಗಳಿದ್ದಾವೆ. ಅದು ಎಲ್ಲನೂ ದಾಟ್ ಬರುತ್ತೆ ಆನೆ. ಅಂದರೆ ಎಲ್ಲ ಕಡೆ ಅಲ್ಲ, ಕೆಲವೊಂದು ಕಡೆ ದಾರಿ ಮಾಡ್ಕೊಂಡಿದ್ದಾವೆ. ಸೊ ಆ ಒಂದು ದಾರಿಗಳಲ್ಲಿ ಆನೆಗಳು ಬರ್ತವೆ. ಓಕೆ, ಇಲ್ಲೇ ನೋಡ್ತಾ ಇದ್ದೀರಾ, ಇದೇ ಮೇನ್ ರೋಡ್. ಮೇನ್ ರೋಡಿಂದ ಈ ಕಡೆಗೆ ಬರೋದೆಲ್ಲ BRT ವೈಲ್ಡ್ ಲೈಫ್ ಸ್ಯಾಂಚುರಿ, ಈ ಕಡೆಗೆ MMHills ವೈಲ್ಡ್ ಲೈಫ್ ಸ್ಯಾಂಚುರಿ ಬರುತ್ತೆ. ಇದು ನಮಗೆ ಮೂರು ಫಾರೆಸ್ಟ್ಗಳು, ಅಂದರೆ ಮೂರು ಕಡೆ ಪ್ರಾಣಿಗಳು ಬರ್ತವೆ. ಈ ಕಡೆ BRL's ವೈಲ್ಡ್ ಲೈಫ್ ಸ್ಯಾಂಚುರಿ, ಈ ಕಡೆ MMHills ವೈಲ್ಡ್ ಲೈಫ್ ಸ್ಯಾಂಚುರಿ, ಈ ಕಡೆ ಸತ್ಯಮಂಗಲಂ ವೈಲ್ಡ್ ಲೈಫ್ ಸ್ಯಾಂಚುರಿ. ಸೊ ಯಾವುದಂತ ತಡೆಯೋಕ್ಕಾಗುತ್ತೆ. ಅದಕ್ಕೆ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಪ್ರಾಣಿಗಳಿಂದ. ಅವುಗಳಿಂದ ಏನು ಪ್ರಾಬ್ಲಮ್ ಇಲ್ಲ. ಸೊ ಅವಕ್ಕೇನು ಇವಾಗ ಬೇಸಿಗೆ ಅವಕ್ಕೆ ಆಹಾರ ಸಿಗ್ತಾ ಇರಲ್ಲ, ನೀರುಗಳು ಸಿಗ್ತಾ ಇರಲ್ಲ. ಅದಕ್ಕೋಸ್ಕರ
ಈ ಬೇಸಿಗೆ ಟೈಮ್ ಮಾತ್ರ ಸ್ವಲ್ಪ ಜಾಸ್ತಿ ಬರ್ತಾವಷ್ಟೇ. ಮಿಕ್ಕ ಟೈಮಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಏನಾಗಲ್ಲ ಪ್ರಾಣಿಗಳಿಂದ. ಓಕೆ, ಇದು 3ನೇ ದಿನ. ಇವಾಗ ನಮ್ಮ ಬೋನ್ ಹತ್ರ ಹೋಗಿದ್ದು ಬರೋಣ ಬನ್ನಿ. ಡೇ 3ಲಿ ಟೈಮ್ ಸಂಜೆ 6 ಗಂಟೆ ಆಗಿದೆ. ಸೊ ನಾವಿವಾಗ ನಮ್ಮ ಬೋನ್ ಹತ್ರ ಇದ್ದೀವಿ. ಇನ್ನೂ ಬಂದಿಲ್ಲ, 3 ದಿನ ಆಯಿತು ನಾವು ಈ ಬೋನ್ ಇಲ್ಲಾಕಿ. ಸೊ ನಾವು ಅಲ್ಲಾಕಿ 1 ವಾರ ಅಲ್ಲೇ ಇತ್ತು, ಬಟ್ ಅಲ್ಲಿಗಂತೂ ಬರಲಿಲ್ಲ. ಸೊ ಅದಕ್ಕೆ ನಾನಿವಾಗ ಏನು ಮಾಡ್ತೀನಿ, ಈ ಬೋನ್ ಇಲ್ಲೇ ಇರುತ್ತೆ. ಚಿರತೆ ಬಂದರೆ ನಮ್ಗೆ ಗೊತ್ತಾಗುತ್ತೆ. ಎನಿ ಟೈಮ್ ಇಲ್ಲಿ 24 ಅವರ್ಸು ನಮ್ಮ CC ಕ್ಯಾಮ್ರಾ ಇಲ್ಲಿ ವರ್ಕ್ ಆಗ್ತಾನೆ ಇರುತ್ತೆ. ಚಿರತೆ ಬಂದರೆ ನಮ್ಗೆ ಗೊತ್ತಾಗುತ್ತೆ. ಚಿರತೆ ಬಂದರೆ ನಿಮಗೆ ತೋರಿಸ್ತೀನಿ. ಇವಾಗ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡ್ತೀನಿ ಅಂದರೆ, ಅಲ್ಲಿ ಹಸುನ ಹಿಡಿದಿತ್ತಲ್ಲ ಒಂದು ಹುಲಿ, ಅದು ಪಕ್ಕ ಹುಲಿನೇ, ನನ್ನ ಪ್ರಕಾರ ಅದು ಹುಲಿನೇ ಹಿಡ್ದಿರೋದು. ನೆಕ್ಸ್ಟ್ ವೀಡಿಯೋದಲ್ಲಿ ಆ ಹಸುನ ಹುಲಿ ಹಿಡ್ದಿರೋ ಜಾಗದಲ್ಲಿ ಕ್ಯಾಂಪ್ ಹಾಕ್ತೀವಿ. ಓಕೆ, ನೆಕ್ಸ್ಟ್ ವೀಡಿಯೋ ಯಾರು ಮಿಸ್ ಮಾಡೋಕೆ ಹೋಗ್ಬೇಡಿ, ತುಂಬ ಅಡ್ವೆಂಚರಸ್ ಆಗಿರುತ್ತೆ. ಹಾಗೆ ಯಾರ್ಯಾರು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಓಕೆ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು.